ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಪ್ರಾರ್ಥನಾ ಮನವಿಗಳಿರುವುದಾದರೆ ದಯವಿಟ್ಟು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸಿರಿ. ಕೌನ್ಸಿಲಿಂಗ್ ಬೇಕಾದಲ್ಲಿ, ಪ್ರತಿನಿತ್ಯವೂ ನಡೆಯುವಂಥ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಹಾಗೂ ಪ್ರತಿ ತಿಂಗಳು ರಾಮನಗರದಲ್ಲಿ 30ನೇ ತಾರೀಕಿನಂದು ಪ್ರಾರ್ಥನಾ ಕೂಟವಿರುತ್ತದೆ. ಭಾಗವಹಿಸಲಿಕ್ಕೆ ಇಚ್ಛೆ ಇರುವವರು ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಅಥವಾ ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ತಂದೆ ತಾಯಿಗಳೇ ನಿಮ್ಮ ಮಕ್ಕಳಿಗಾಗಿ ಹೇಗೆ ಪ್ರಾರ್ಥನೆ ಮಾಡಬೇಕು. ತಂದೆ ತಾಯಿಗಳಾದಂಥವರು ಮಕ್ಕಳಿಗಾಗಿ ಹೇಗೆ ಪ್ರಾರ್ಥನೆ ಮಾಡಬೇಕು. ಆಬ್ವಿಯಸ್ಲಿ ನೀವೆಲ್ಲರೂ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆನ ಮಾಡ್ತಾ ಇದ್ದೀರಾ. ಆದರೆ ಯಾವ ವಿಷಯಕ್ಕಾಗಿ ನಾವು ಗಮನದಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ವಾಕ್ಯದ ಮೂಲಕವಾಗಿ ನಾವು ನೋಡೋಣ. ಯಾಕೆ ಎಂದು ಹೇಳುವುದಾದರೆ, ಈ ದಿನಗಳಲ್ಲಿ ಯವನಸ್ಥರನ್ನ ಅಥವಾ ಚಿಕ್ಕ ಮಕ್ಕಳನ್ನ ನೋಡುವುದಾದರೆ ನಮ್ಮ ಮಕ್ಕಳಿಗೆ ಪ್ರಾರ್ಥನೆ ಎಂಬ ರಾಳ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದಾಗಿದೆ. ಈ ಪ್ರಾರ್ಥನೆ ಇಲ್ಲದೆ ಈ ದಿನಗಳಲ್ಲಿ ಮಕ್ಕಳನ್ನ ದುಷ್ಟನಾದವನು ಅನೇಕ ಕಾರ್ಯಗಳಲ್ಲಿ ವಂಚಿಸುವವನಾಗಿದ್ದಾನೆ. ನಾವು ನೋಡುತ್ತಾ ಇದ್ದೇವೆ, ಪ್ರತಿದಿನ ನ್ಯೂಸ್ಗಳಲ್ಲಿ ಮಕ್ಕಳ ವಿಷಯಗಳಾಗಿರಬಹುದು, ಯವನಸ್ಥರ ವಿಷಯಗಳಲ್ಲಾಗಿರ್ಬೋದು, ಅಥವಾ ಟೀನೇಜ್ ಪ್ರಾಯದಲ್ಲಿ ಪ್ರೌಢಾವಸ್ಥೆಯಲ್ಲಿರುವಂಥ ಮಕ್ಕಳನ್ನಾಗಿರ್ಬೋದು. ಆಚೆ ಹೋದಂಥ ಮಕ್ಕಳು ಎಷ್ಟೋ ಜನರು ಮನೆಗೆ ಬರ್ತಾ ಇಲ್ಲ, ಹಿಂತಿರುಗಿ ಹೆಣವಾಗಿ ಬರ್ತಾ ಇದ್ದಾರೆ. ಆದರೆ ನಮ್ಮ ಮಕ್ಕಳಿಗಾದರೂ ದೇವರ ಕೃಪೆ, ದೇವರ ಆಶ್ರಯ, ದೇವರ ಸಂರಕ್ಷಣೆ ಬೇಕಂದರೆ ನಾವು ಪ್ರತಿಯೊಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು. ಸಹೋದರ ಸಹೋದರಿಯರೇ, ನಿಮ್ಮ ಮಕ್ಕಳಿಗಾಗಿ ನೀವು ಪ್ರಾರ್ಥನೆ ಮಾಡದೇ ಇದ್ದರೆ ಮತ್ತು ಇನ್ಯಾರು ಪ್ರಾರ್ಥನೆ ಮಾಡ್ತಾರೆ? ಕೆಲವೊಮ್ಮೆ ಇಲ್ಲಿ 2 ಮೆನ್ಷನ್ ಮಾಡಿದ್ದೇವೆ, ತಂದೆ ತಾಯಿ ಇಬ್ಬರೂ ಕೂಡ ಪ್ರಾರ್ಥನೆನ ಮಾಡಬೇಕು. ತಂದೆ ನೆನೆಸಿಕೊಳ್ಳಬಾರ್ದು, ಇದು ತಾಯಿಯ ಕೆಲಸ, ತಾಯಿ ಮಾತ್ರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಅಥವಾ ತಾಯಿ ನೆನೆಸಿಕೊಳ್ಳಬಾರ್ದು, ಇದು ತಂದೆಯ ಕೆಲಸ, ತಂದೆ ಮಾತ್ರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಅಲ್ಲ, ಇಬ್ಬರೂ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಇದು ನಿಮಗೆ ಕೊಡಲ್ಪಟ್ಟಂಥ ಬಹುಮಾನ ಮತ್ತು ಸ್ವಾಸ್ಥ್ಯವಾಗಿದೆ. ದೇವರ ವಾಕ್ಯ ಹೇಳುವಂಥದ್ದು ಬಹುಮಾನ ಮತ್ತು ಸ್ವಾಸ್ಥ್ಯವಾಗಿದೆ. ಹಾಗಾಗಿ ನಾವು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಈ ಸಂದೇಶನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ದಿನಕ್ಕಾಗಿ, ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ವಾಕ್ಯವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ, ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ, ಆಮೇನ್. ಯಾಕೆ ತಂದೆ ತಾಯಿಗಳು ಇಬ್ಬರೂ ಕೂಡ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳುವುದಾದರೆ, ಇದು ದೇವರ ಬಹುಮಾನವಾಗಿದೆ. ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 127 ಅದರ 3 ಮತ್ತು 4ನೇ ವಚನಗಳಲ್ಲಿ ನೋಡಿಕೊಳ್ಳುವುದಾದರೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯವು, ಗರ್ಭಫಲವು ಆತನ ಬಹುಮಾನವೇ. ಪುತ್ರ ಸಂತಾನ ಯಾರಿಂದ ಬಂದಂತಹ ಸ್ವಾಸ್ಥ್ಯ? ದೇವರಿಂದ ಬಂದಂಥ ಸ್ವಾಸ್ಥ್ಯ ಎಂಬುದಾಗಿ ನೋಡುವುದಾದರೆ ಪ್ರಾಪರ್ಟಿ ಎಂಬುದಾಗಿ ನಾವು ಕರೆಯಲ್ಪಡ್ತೇವೆ. ದೇವರಿಂದ ಈ ದಿನಗಳಲ್ಲಿ ನಾವು ಪ್ರಾಪರ್ಟಿ ಮಾಡಲಿಕ್ಕೆ ಎಷ್ಟೆಲ್ಲ ಪ್ರಯಾಸ ಪಡ್ತಾ ಇದ್ದೇವೆ. ಅನೇಕರು ತಮ್ಮ ಮಕ್ಕಳಿಗಾಗಿ ಆಸ್ತಿಯನ್ನು, ಪ್ರಾಪರ್ಟಿಯನ್ನು, ಸ್ವಾಸ್ಥ್ಯವನ್ನು ಮಾಡಬೇಕೆಂಬುದಾಗಿ ಎಷ್ಟೋ ಪ್ರಯಾಸ ಪಡ್ತಾರೆ. ಆದರೆ ದೇವರಿಂದ ಹೊಂದಿಕೊಂಡಿರುವಂತಹ ಆ ಸ್ವಾಸ್ಥ್ಯಕ್ಕಾಗಿ ನೀವು ಎಷ್ಟು ಪ್ರಯಾಸವನ್ನು ಪಡ್ತಾ ಇದ್ದೀರಾ? ಎಷ್ಟೋ ಜನರು ಈ ಲೋಕದ ಸ್ವಾಸ್ಥ್ಯವನ್ನ ಸಂಪಾದನೆ ಮಾಡಿದ್ದಾರೆ, ಆದರೆ ಆ ಸ್ವಾಸ್ಥ್ಯವನ್ನ ಆಳ್ವಿಕೆ ಮಾಡಲಿಕ್ಕೆ ಅವರಿಗೆ ಒಂದು ಸ್ವಾಸ್ಥ್ಯವಿರೋದಿಲ್ಲ, ಅವರಿಗೆ ಬಹುಮಾನವಿರೋದಿಲ್ಲ. ಎಷ್ಟೋ ಜನರು ಕಳ್ಕೊಂಡಿರುವುದನ್ನು ನಾವು ನೋಡ್ತೇವೆ. ಕಳೆದ ವರ್ಷ ನಾವು ನೋಡುವುದಾದರೆ RCB ಮ್ಯಾಚ್ನಲ್ಲಿ ಎಷ್ಟೋ ಮಕ್ಕಳು, ಯವನಸ್ಥ ಮಕ್ಕಳು ಸತ್ತು ಹೋದ್ರು. ಅದರಲ್ಲಿ ಒಂದೇ ಒಂದು ಮಗನು ಇದಂಥ ತಂದೆ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಇದನ್ನು ಅನುಭವಿಸ್ಲಿಕ್ಕೆ ಮಗನಿಲ್ಲ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. ಈ ದಿನಗಳಲ್ಲಿ ಮನುಷ್ಯನು ಸ್ವಾಸ್ಥ್ಯ ಮಾಡಲಿಕ್ಕೆ ಓಡಾಡ್ತಾ ಇದ್ದೇವೆ, ಸ್ಟ್ರಗಲ್ ಮಾಡ್ತಾ ಇದ್ದೇವೆ. ಆದರೆ ದೇವರು ಕೊಟ್ಟಿರುವಂಥ ಸ್ವಾಸ್ಥ್ಯಕ್ಕಾಗಿ ನೀವೇನು ಮಾಡ್ತಾ ಇದ್ದೀರಾ? ನೀವು ಆಸ್ತಿ ಮಾಡ್ತಾ ಇದ್ದೇನೆ, ಅಂತಸ್ತು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳ್ಬೋದು. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾಡಬೇಕಾಗಿರುವಂಥದ್ದು ದೇವರು ಕೊಟ್ಟಿರುವಂಥ ಆ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೇಕು. ಅದು ದೇವರು ನಿಮಗೆ ಕೊಡಲ್ಪಟ್ಟಿರುವಂಥ ಜವಾಬ್ದಾರಿ ಆಗಿದೆ. ಬರೀ ತಂದೆಗೆ, ಬರೀ ತಾಯಿಗೆ ಮಾತ್ರ ಅಲ್ಲ, ಇಬ್ಬರಿಗೂ ಕೊಟ್ಟಿರುವಂಥ ಸ್ವಾಸ್ಥ್ಯವಾಗಿದೆ ಪುತ್ರ ಸಂತಾನ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ. ದೇವರಿಂದ ಬಂದಿರುವಂಥ ಸ್ವಾಸ್ಥ್ಯವನ್ನು ನಾವು ಹೇಗೆ ಕಾಪಾಡಿಕೊಳ್ತಾ ಇದ್ದೇವೆ? ಎಷ್ಟೋ ಜನರಿಗೆ ಮಕ್ಕಳೊಟ್ಟಿಗೆ ಸಮಯ ಕಳೀಲಿಕ್ಕೆ ಅವ್ರ ಸಮಯವನ್ನೇ ಕೊಡ್ತಾ ಇಲ್ಲ.
ನಂತರ ಇನ್ನು ಕೆಲವರು ಮಕ್ಕಳಿಗಾಗಿ ಪ್ರಾರ್ಥನೆ ಎಂಬ ಬೀಜವನ್ನ, ಮಕ್ಕಳಿಗಾಗಿ ಪ್ರಾರ್ಥನೆ ಎಂಬ ರಾಳವನ್ನ, ಮಕ್ಕಳಿಗಾಗಿ ಪ್ರತಿದಿನ ಪ್ರಾರ್ಥನೆ ಎಂಬ ಧೂಪವನ್ನ, ಯಜ್ಞವನ್ನ ಸಮರ್ಪಿಸದೆ ಎಷ್ಟೋ ದಿನಗಳಾಗಿದೆ. ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡದೆ ಎಷ್ಟೋ ಜನರು ಹಗಲು ರಾತ್ರಿ ಎನ್ನದೆ ದುಡಿತಾರೆ. ನಂತರ ಅವರು ವಯಸ್ಸಾಗುವ ಸಮಯದಲ್ಲಿ ಅದೇ ಮಕ್ಕಳು ಅವರನ್ನ ದೂರ ತಳ್ಳುವುದನ್ನ ಕಾಣಲ್ಪಡ್ತೇವೆ. ಆ ಮಕ್ಕಳಿಂದ ಪ್ರೀತಿ ಸಿಕ್ಕೋದಿಲ್ಲ. ಆ ಮಕ್ಕಳು ಪಾಪದಲ್ಲಿ ಬಿದ್ದು ಯಾರಿಗೋಸ್ಕರವಾಗಿ ಇಷ್ಟೆಲ್ಲ ಕಷ್ಟವನ್ನ ಪಡ್ತಾ ಇರ್ತಾರೋ ಆ ಮಕ್ಕಳೇ ಅವರ ಮಾತುಗಳನ್ನ ಕೇಳದೆ ಅನೇಕ ವಿಧವಾದ ಪಾಪ ಕೆಟ್ಟ ಕಾರ್ಯಗಳಲ್ಲಿ ತಮ್ಮನ್ನ ಸಮರ್ಪಿಸಿಕೊಂಡವರಾಗಿ ಬೇಡವಾದ ಕಾರ್ಯಗಳಲ್ಲಿರ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರು ಕೊಟ್ಟಿರುವ ಸ್ವಾಸ್ಥ್ಯವನ್ನ ನಾವು ಕಾಪಾಡಿಕೊಳ್ಳಬೇಕು. ಅದನ್ನು ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಯಾಗಿದೆ. ಈಗ ನಾವು ಮಾಡಿಕೊಂಡಂಥ ಪ್ರಾಪರ್ಟಿ, ಉದಾಹರಣೆಯಾಗಿ ಒಂದು ಹೊಲವನ್ನು ಅಥವಾ ತೋಟವನ್ನು ತೆಗೆದುಕೊಂಡಾಗ ನಾವು ಅದನ್ನು ಯಾವಾಗಲೂ ಏನು ಮಾಡ್ತೇವೆ, ಕಾಪಾಡಿಕೊಳ್ಳುತ್ತೇವೆ. ಅದಕ್ಕೆ ಸರಿಯಾದ ಸಮಯದಲ್ಲಿ ಬೇಕಾದದೆಲ್ಲ ಮಾಡ್ತೇವೆ. ಮಾಡದೇ ಇದ್ರೆ ಅದು ಬರಡಾಗಿ ಅದು ಆಳು ಬೀಳ್ತದೆ, ಅದು ಯಾವುದೇ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ನಿಮ್ಮ ಜೀವಿತದಲ್ಲಿ ನಿಮಗೆ ಕೊಟ್ಟಿರುವ ಮಕ್ಕಳು ಪ್ರಯೋಜನಕ್ಕೆ ಬರಬೇಕು, ಅವರು ಸಾಕ್ಷಿಯಾಗಿರಬೇಕು, ಕರ್ತನ ನಾಮ ಮಹಿಮೆ ಪಡಿಸಬೇಕು, ನಿಮಗೆ ಒಂದು ಆಶೀರ್ವಾದವಾಗಿರಬೇಕೆಂಬುದಾಗಿರುವುದಾದರೆ ದೇವರು ಕೊಟ್ಟಿರುವ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳಿ. ಹೇಗೆಂಬುದಾಗಿ ನೋಡುವುದಾದರೆ ಪ್ರಾರ್ಥನೆ ಮೂಲಕವಾಗಿದೆ. ನಂತರ ಗರ್ಭಫಲವು ಯೆಹೋವನ ಬಹುಮಾನ. ಈ ಬಹುಮಾನವನ್ನ ನಾವು ಯಾರಾದ್ರೂ ನಮ್ಗೇನಾದ್ರೂ ಸ್ವಲ್ಪ ಕಾಸ್ಟ್ಲಿ ಆಗಿರೋ ಗಿಫ್ಟ್ ಅನ್ನ ಕೊಡುವಾಗ ನಾವು ಎಷ್ಟು ಕಾಪಾಡಿಕೊಳ್ಳುತ್ತೇವೆ. ಆದರೆ ಈ ದಿನದಲ್ಲಿ ದೇವರು ಕೊಟ್ಟಿರುವಂತ ಮಕ್ಕಳೆಂಬ ಬಹುಮಾನವನ್ನ ನಾವು ಕಾಪಾಡಿಕೊಳ್ತಾ ಇಲ್ಲ. ಅದ್ರ ಮೇಲೆ ನಾವು ಗಮನ ಹರಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಪ್ರಯಾಸ ಪಡ್ತಾ ಇಲ್ಲ. ನಾವು ಪ್ರಯಾಸ ಪಡ್ತೇವೆ ಯಾವಾಗ ಅಂದ್ರೆ ಲೌಕಿಕವಾದ ವಿಷಯಗಳನ್ನ ಮಾಡುವುದರಲ್ಲಿ, ಮಕ್ಕಳನ್ನ ಫೀಸ್ ಕಟ್ಟುವುದರಲ್ಲಿ, ಮಕ್ಕಳನ್ನ ಓದಿಸೋದ್ರಲ್ಲಿ, ಮಕ್ಕಳನ್ನ ಆ ಸ್ಕೂಲ್ ಅಥವಾ ಈ ಒಂದು ಕ್ಲಾಸ್ಗಳಿಗೆ, ಬೇರೆ ಬೇರೆ ವಿಧವಾದ ಕ್ಲಾಸ್ಗಳಿಗೆ ಇವತ್ತು ತಂದೆ ತಾಯಿಗಳು ಭಾನುವಾರವನ್ನು ಕೂಡ ತ್ಯಜಿಸಿ ಕಳಿಸೋರು ಎಷ್ಟೋ ಜನ ಇದ್ದಾರೆ. ಆದರೆ ನಾವು ಆತ್ಮಿಕವಾಗಿ ಯಾವ ಸ್ಟೆಪ್ಪನ್ನು ತೆಗೆದುಕೊಳ್ತಾ ಇದ್ದೇವೆ? ನಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ಹೇಳಿಕೊಡ್ತಾ ಇದ್ದೇವ? ನಮ್ಮ ಮಕ್ಕಳಿಗೆ ಸಂಡೇ ಸ್ಕೂಲನ್ನು ಸರಿಯಾಗಿ ಕಳಿಸ್ತಾ ಇದ್ದೇವ? ನಿಮ್ಮ ಮಕ್ಕಳು ಯೌವನದಲ್ಲಿ ಬೆಳೆದು ನಿಮಗೆ ಆಶೀರ್ವಾದವಾಗಬೇಕು, ನಿಮಗೆ ಜ್ಞಾನವಂತನಾಗಬೇಕು, ನಿಮಗೆ ಒಳ್ಳೆಯ ಹೆಸರನ್ನ ತಂದು ಕರ್ತನ ನಾಮನ ಮಹಿಮೆ ಪಡಿಸಿ ಸಾಕ್ಷಿ ಉಳ್ಳವರಾಗಬೇಕಂದ್ರೆ ಮೊದಲು ನೀವು ಆತ್ಮಿಕ ವಿಷಯಗಳಲ್ಲಿ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು. ಆತ್ಮಿಕ ವಿಷಯಗಳಲ್ಲಿ ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು. ಚಿಕ್ಕ ಮಗುವಿನಲ್ಲಿ ಇರುವಾಗಲೇ ಮಗುವನ್ನ ಕರ್ತನ ಶಿಕ್ಷೆಯಲ್ಲಿ ಬೆಳೆಸಬೇಕು. ಕರ್ತನ ಶಿಕ್ಷೆಯಲ್ಲಿ ಯಾವ ಮಕ್ಕಳು ಬೆಳೀತಾರೋ ಅವರು ಎಂದಿಗೂ ಕೂಡ ತಪ್ಪಿ ಹೋಗೋದಿಲ್ಲ. ತಪ್ಪಿ ಹೋಗುವಂಥ ಅನೇಕ ಅವಕಾಶಗಳು ದುಷ್ಟನು ತಂದರೂ ಕೂಡ ದೇವರಿಂದ ಎಂದಿಗೂ ಅವರು ದೂರ ಹೋಗೋದಿಲ್ಲ. ಯಾಕೆಂದರೆ ವಾಕ್ಯಕ್ಕೆ ಶಕ್ತಿ ಇದೆ. ನೀವು ದೇವರ ವಾಕ್ಯವನ್ನು ಮನಸ್ಸಿನಲ್ಲಿ, ನಿಮ್ಮ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಲ್ಪಡುವುದಾದರೆ, ದೇವರ ವಾಕ್ಯವನ್ನು ನಿಮ್ಮ ಮಕ್ಕಳ ಮನಸ್ಸಿನಲ್ಲಿ ನೀವು ಬಿತ್ತಲ್ಪಡುವಾಗ ನೋಡಿ, ನಾವು ಈ ಲೋಕದಲ್ಲಿ ಬೀಜವನ್ನು ಬಿತ್ತುತ್ತೇವೆ. ನಾವು ಬಿತ್ತುವ ಬೀಜಗಳು ಭೂಮಿಯಲ್ಲಿ ಸರಿಯಾಗಿ ಫಲ ಕೊಡದೇ ಇರಬಹುದು. ಆದರೆ ದೇವರ ವಾಕ್ಯವೆಂಬ ಬೀಜವನ್ನು ನಿಮ್ಮ ಮಕ್ಕಳ ಹೃದಯದಲ್ಲಿ ನೀವು ಬಿತ್ತುವಾಗ ಅದು ಈ ಲೋಕದ ಬೀಜದ ರೀತಿಯಲ್ಲ. ಖಂಡಿತವಾಗಿಯೋ ಯಾರ ಹೃದಯದಲ್ಲಿ ಈ ವಾಕ್ಯವೆಂಬ ಬೀಜ, ಯಾರ ಹೃದಯದಲ್ಲಿ ಈ ವಾಕ್ಯವೆಂಬ ಕತ್ತಿ ಹೋಗ್ತದೋ ಅವರ ಜೀವಿತವನ್ನು ಅದು ಬದಲಾಯಿಸ್ತದೆ. ಆದ ಕಾರಣ ನಿಮ್ಮ ಮಕ್ಕಳ ಜೀವಿತದಲ್ಲಿ ನೀವು ವಾಕ್ಯವೆಂಬ ಬೀಜವನ್ನು ಬಿತ್ತಬೇಕು. ನೀವು ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಮ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದರ ಜೊತೆಯಲ್ಲಿ ದೇವರು ಕೊಟ್ಟಿರುವಂತ ಆ ಬಹುಮಾನವನ್ನ ಕಾಪಾಡಿಕೊಳ್ಬೇಕು. ಅದಕ್ಕೆ ಇಸ್ರಾಯೇಲರಿಗೆ ದೇವರು ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ನನ್ನ ನಿಬಂಧನೆಗಳನ್ನ, ನಾನು ನಿಮ್ಮನ್ನ ಐಗುಪ್ತ ದೇಶದಿಂದ ಬಿಡಿಸಿದ್ದನ್ನ ನೀವು ಯಾವಾಗಲೂ ತಿಳಿಸುವವರಾಗಬೇಕು. ಯಾವಾಗಲೂ ನಿಮ್ಮ ಮಕ್ಕಳಿಗೆ ನೀವು ತಿಳಿಸುವಾಗ ಮಾತ್ರವೇ ಅವರು ನಿಮ್ಮ ದೇವರು ಯಾರೆಂಬುದಾಗಿ ತಿಳಿದುಕೊಳ್ಳಿಕ್ಕೆ ಸಾಧ್ಯ. ಇವತ್ತು ನಮಗೆ ಅನೇಕ ಕೆಲಸಗಳಿದೆ, ನಮಗೇ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇರೋದಿಲ್ಲ, ನಾವೇ ಬೈಬಲ್ ಓದೋದಿಲ್ಲ ಅಂದರೆ ಮಕ್ಕಳಿಗೆ ಹೇಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯವಾಗ್ತದೆ? ಎಷ್ಟೋ ಪೇರೆಂಟ್ಸ್ಗಳು ಇಂದು ಕೆಲಸ ಎಂಬುದಾಗಿ, ನನಗೆ ಓಟಿ ಇದೆ, ನನಗೆ ಆ ಕೆಲಸವಿದೆ, ಈ ಕೆಲಸವಿದೆ ಎಂಬುದಾಗಿ ಹೇಳಿಕೊಂಡು ಪ್ರಾರ್ಥನೆ ಮತ್ತು ವಾಕ್ಯ ಅವರ ವೈಯಕ್ತಿಕ ಜೀವಿತದಲ್ಲಿ ಇರದೇ ಇರೋ ಕಾರಣದಿಂದ ಮಕ್ಕಳಿಗೂ ಕೂಡ ಎಷ್ಟೋ ಜನ ಹೇಳಿಕೊಡೋದಿಲ್ಲ. ಮಕ್ಕಳಿನ್ನೂ ಚಿಕ್ಕವರು, ಅವ್ರಿಗೇನು ಗೊತ್ತಾಗ್ತದೆ ದೇವರ ಜ್ಞಾನ? ಚಿಕ್ಕವರು, ಅವ್ರಿಗೇನು ಗೊತ್ತಾಗ್ತದೆ ದೇವರ ವಾಕ್ಯಗಳು ಎಂಬುದಾಗಿ ದಯಮಾಡಿ ತಾತ್ಸಾರ ಮಾಡಬೇಡಿ. ದೇವರ ವಾಕ್ಯವನ್ನು ನೀವು ಹೇಳಿಕೊಡಬೇಕು. ಕಾರಣ ಏನಂದರೆ, ನೀವು ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯ ಹೇಳಿಕೊಡುವಾಗ ನಿಮ್ಮ ಮಕ್ಕಳ ಏಜ್ ಚಿಕ್ಕದಿರ್ಬೋದು, ಆದರೆ ದೇವರ ವಾಕ್ಯ ಎಂತಹ ಚಿಕ್ಕವನಲ್ಲಿಯೇ ಹೋದ್ರೂ ಬಲವಾದ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತಿ ಉಳ್ಳದಾಗಿದೆ.
ಆದ ಕಾರಣ ನಿಮ್ಮ ಮಕ್ಕಳಿಗೆ ದೇವರ ವಾಕ್ಯವನ್ನು ನೀವು ಹೇಳಿಕೊಡೋರಾಗಬೇಕು. ಹಾಗಾದರೆ ಈ ವಾಕ್ಯವನ್ನು ಹಿಡಿದು ನೀವು ನಿಮ್ಮ ಜೀವಿತದಲ್ಲಿ ನಿಮ್ಮ ಮಕ್ಕಳಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಿರಿ. ಮೊದಲನೇದಾಗಿ ನೋಡುವುದಾದರೆ ನಿಮ್ಮ ಮಕ್ಕಳ ಪರಿಶುದ್ಧತೆಗಾಗಿ ನೀವು ಪ್ರಾರ್ಥನೆ ಮಾಡಬೇಕು, ಮಕ್ಕಳ ರಕ್ಷಣೆಗಾಗಿ. ನಾವು ಯಾವಾಗಲೂ ಮಕ್ಕಳ ಕುರಿತಾಗಿ ಏನೆಂದು ಪ್ರಾರ್ಥನೆ ಮಾಡ್ತೇವೆ? ನನ್ನ ಮಗಳಿಗೆ ಒಳ್ಳೆ ಆರೋಗ್ಯ ಬಲವನ್ನು ಕೊಡು, ನನ್ನ ಮಗನ ವಿದ್ಯಾಭ್ಯಾಸವನ್ನು ಆಶೀರ್ವದಿಸು, ನನ್ನ ಮಗನಿಗೆ ಉತ್ತಮವಾದ ಒಂದು ಜ್ಞಾನ, ಬುದ್ಧಿ, ಆರೋಗ್ಯವನ್ನ ನಾವು ಲೌಕಿಕವಾದ ವಿಷಯಗಳಲ್ಲಿ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ಆದರೆ ಎಂದಾದರೂ ನಾವು ಆತ್ಮಿಕವಾದ ವಿಷಯಗಳಲ್ಲಿ ಪ್ರಾರ್ಥನೆ ಮಾಡಿದ್ದೇವ? ನಮ್ಮ ಮಕ್ಕಳ ರಕ್ಷಣೆಗಾಗಿ ನನ್ನ ಮಗನು ತಂದೆ ತಾಯಿಗಳು ರಕ್ಷಣೆ ಹೊಂದಿದ ಕಾರಣಕ್ಕೆ ಮಕ್ಕಳು ಪರಲೋಕಕ್ಕೆ ಹೋಗೋದಿಲ್ಲ. ರಕ್ಷಣೆ ಅನ್ನುವಂಥದ್ದು ಅದು ಇಂಡಿವಿಜುವಲ್ ಆಗಿದೆ. ಏನೆಂಬುದಾಗಿ ನೋಡುವುದಾದರೆ ಅದು ಸಪ್ರೇಟ್ ಆಗಿರುವ ಕಾರ್ಯ, ಅದು ಒಬ್ಬೊಬ್ಬರಿಗೆ ವೈಯಕ್ತಿಕವಾಗಿರುವಂಥ ಕಾರ್ಯ. ನಾನು ರಕ್ಷಣೆ ಹೊಂದಿದ್ದೇನೆಂಬುದಾಗಿ ನನ್ನ ಮಗನೂ ಪರಲೋಕಕ್ಕೆ ಆಗೋದಿಲ್ಲ. ಹಾಗೆ ನನ್ನ ಗಂಡ ರಕ್ಷಣೆ ಹೊಂದಿದ್ದಾರೆ, ನನ್ನ ಗಂಡ ಸೇವೆ ಮಾಡ್ತಾರೆ ಅಥವಾ ನನ್ನ ಗಂಡನೇನೋ ಮಾಡ್ತಾನೆ ಎಂಬುದಾಗಿ ಹೇಳಿಕೊಂಡು ನಾನು ಹೋಗ್ಲಿಕ್ಕಾಗಲ್ಲ. ನನ್ನ ತಾಯಿ ರಕ್ಷಣೆ ಹೊಂದಿದ್ದಾರೆ ಎಂಬುದಾಗಿ ನಾವು ರಕ್ಷಣೆನ ಹೊಂದದೇ ಇದ್ರೆ ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಕ್ಷಣೆ ಅನ್ನುವಂಥದ್ದು ವೈಯಕ್ತಿಕವಾದದ್ದು. ನಾವು ನಮ್ಮ ಮಕ್ಕಳ ರಕ್ಷಣೆಗಾಗಿ ದೇವರೇ ವಾಕ್ಯಗಳನ್ನು ನಾವು ಹೇಳಿಕೊಡ್ತಾ ಇದ್ದೇವೆ, ವಾಕ್ಯಗಳಲ್ಲೇ ಬೆಳೆಸ್ತಾ ಇದ್ದೇವೆ. ಆ ವಾಕ್ಯಗಳನ್ನು ಕೇಳಿ ಅವರು ಮಾನಸಾಂತರ ಹೊಂದಿಕೊಳ್ಳಬೇಕು. ಮಾನಸಾಂತರ ಹೊಂದಿ ರಕ್ಷಣೆ ಹೊಂದುವಂತೆ ನಿಮ್ಮ ಮಕ್ಕಳಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಮಕ್ಕಳ ರಕ್ಷಣೆಗಾಗಿ ಅವರು ಎಷ್ಟೇ ವಯಸ್ಸಿನವರಾದರೂ ಕೂಡ ಪರವಾಗಿಲ್ಲ. ನಾವು ನೋಡುವುದಾದರೆ ಅನೇಕ ತಾಯಂದಿರು ಮಕ್ಕಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿದಂಥ ತಾಯಂದಿರ ಮಕ್ಕಳು ಈ ದಿನದಲ್ಲಿ ದೊಡ್ಡ ಪ್ರಾಸಂಗಿಕರಾಗಿದ್ದಾರೆ, ದೊಡ್ಡ ಸೇವಕರಾಗಿದ್ದಾರೆ. ನಾವು ನೋಡುವುದಾದರೆ ಪ್ರಾರ್ಥನೆಯು ಎಂದಿಗೂ ವಿಫಲ ಆಗೋದಿಲ್ಲ. ನೀವು ನಿಮ್ಮ ಮಕ್ಕಳ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿರಿ. ನಾವು ನೋಡುವುದಾದರೆ 1 ಥೆಸಲೋನಿಕ 3:13 ಹೇಳುವ ಪ್ರಕಾರ, ನಮ್ಮ ಕರ್ತನಾದ ಯೇಸು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷೇಮದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ನಮ್ಮ ಈ ವಾಕ್ಯವನ್ನು ಹಿಡಿದುಕೊಂಡು, ಈ ವಾಕ್ಯ ಎಲ್ಲರಿಗೂ ಹೇಳುವಂಥ ವಿಷಯವಾಗಿದೆ. ಈ ವಾಕ್ಯವನ್ನು ಹಿಡಿದು ನಮ್ಮ ಮಕ್ಕಳ ಪರಿಶುದ್ಧತೆಗಾಗಿ, ಮಕ್ಕಳ ನಿರ್ದೋಷತೆ ಉಳ್ಳವರಾಗಿರಬೇಕು, ನಿರ್ದೋಷಿಗಳಾಗಬೇಕು. ಯಾಕೆಂದ್ರೆ ಈ ದಿನಗಳಲ್ಲಿ ಅವ್ರು ಹೋಗುವ ಸ್ನೇಹ, ಈ ದಿನಗಳಲ್ಲಿ ಅವ್ರು ಹೋಗುವಂತಹ ಸಹವಾಸಗಳು ಅವರ ಪರಿಶುದ್ಧತೆಯನ್ನು, ಅವರ ನಿರ್ದೋಷತನವನ್ನ ನಾಶಪಡಿಸುವಂಥದ್ದಾಗಿದೆ. ಅಂದ್ರೆ ಕೆಟ್ಟದಾದ ಪಾಪಗಳಲ್ಲಿ ಪ್ರೇರೇಪಿಸುವಂಥದ್ದಾಗಿದೆ. ಆದ ಕಾರಣ ನಾವು ನಮ್ಮ ಮಕ್ಕಳ ರಕ್ಷಣೆಗಾಗಿ ಪ್ರಾರ್ಥಿಸಬೇಕು. ನಂತರ ಅವರು ಮಾಡುವ ಸಹವಾಸಗಳು, ಅವರು ಹೋಗುವಂಥ ಕಾರ್ಯಗಳು ಯಾವುದೂ ಕೂಡ ಅವರ ಪರಿಶುದ್ಧತೆಯನ್ನು ನಷ್ಟಪಡಿಸದ ಹಾಗೆ ನಷ್ಟಪಡಿಸಬಾರದೆಂಬುದಾಗಿ ಈ ವಿಷಯಗಳನ್ನು ನಾವು ಹಿಡಿದುಕೊಂಡು ಪ್ರಾರ್ಥನೆ ಮಾಡಬೇಕು. ಈ ದಿನಗಳಲ್ಲಿ ನಮಗೆ ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ ನೋಡುವುದಾದರೆ ಬೆಳಗ್ಗೆ ಏಳುವಾಗ ಪ್ರತಿದಿನ ನ್ಯೂಸ್ಗಳಲ್ಲಿ, ಚಾನೆಲ್ಗಳಲ್ಲಿ, ಹಾಗೆ ಪೇಪರ್ಗಳಲ್ಲಿ ನೋಡ್ತೇವೆ, ಆಚೆ ಹೋದಂತಹ ಮಕ್ಕಳು ತಿರುಗಿ ಮನೆಗೆ ಬರುವಾಗ ಹೆಣಗಳಾಗಿದ್ದಾರೆ. ಯಾವುದೋ ಒಬ್ಬ ದುಷ್ಟನು, ಯಾವುದೋ ಒಂದು ಅಂಧಕಾರನ ಕಾರ್ಯಗಳು ಈ ದಿನಗಳಲ್ಲಿ ಎಷ್ಟೋ ಯವನಸ್ಥರ ಮೇಲೆ. ನಾವು ಮೊನ್ನೆ ದಿನ ನೋಡಿದ್ವಿ, ಮಂಗಳೂರಿನಲ್ಲಿ ಒಂದು ದುರ್ಘಟನೆನ ನೋಡ್ತೇವೆ. ಮನೆಗೆ ಬರಬೇಕಾಗಿದ್ದಂಥ ಮಗಳು ಚೆನ್ನಾಗಿ ಬರ್ತಾಳೆಂಬುದಾಗಿ ನಿರೀಕ್ಷಿಸಿದಂಥ ತಂದೆ ತಾಯಿಗಳಿಗೆ ಅವಳು ಸಿಕ್ಕಿದ್ದು ಹೆಣವಾಗಿ. ಯಾಕೆ ಈ ದಿನಗಳಲ್ಲಿ ಆಗ್ತಾ ಇದೆ ಅಂದರೆ ದುಷ್ಟನ ಕಾರ್ಯ ಹೆಚ್ಚಾಗಿದೆ. ದುಷ್ಟನ ಕಾರ್ಯ ಹೆಚ್ಚಾಗಿರುವ ಸಮಯದಲ್ಲಿ ನಾವು ನಿದ್ರೆ ಮಾಡುತ್ತಾ ಎಚ್ಚರವಾಗಿಲ್ಲದೆ ನಮ್ಮ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಎಂಬ ರಾಳವನ್ನು ಸುತ್ತದೇ ಇದ್ರೆ ನಮ್ಮ ಮಕ್ಕಳ ಮೇಲೆ ದುಷ್ಟನ ಆಳ್ವಿಕೆ ಉಂಟಾಗ್ತದೆ. ನಾವು ನೋಡುವುದಾದರೆ ಮೋಶೆಯ ತಾಯಿ ಮೋಶೆಯನ್ನ 3 ತಿಂಗಳು ಬಚ್ಚಿಡ್ತಾಳೆ. ಮೋಶೆ ಹುಟ್ಟುವ ಸಮಯದಲ್ಲಿ ಇಬ್ರಿಯರ ಎಲ್ಲ ಮಕ್ಕಳನ್ನ, ಗಂಡು ಮಕ್ಕಳನ್ನ ಸಾಯಿಸಬೇಕೆಂಬ ಒಂದು ಆಜ್ಞೆ ಇರ್ತದೆ. ಆ ಸಮಯದಲ್ಲಿ ಮೋಶೆಯ ತಾಯಿ ಒಂದು ಧೈರ್ಯವನ್ನ ಮಾಡ್ತಾಳೆ. ಧೈರ್ಯ ಮಾಡಿ 3 ತಿಂಗಳು ಕೂಸು ತುಂಬಾ ಸುಂದರವಾಗಿದೆ ಎಂಬುದಾಗಿ ಆಕೆ ಬಚ್ಚಿಡ್ತಾಳೆ. ನಂತರ 3 ತಿಂಗಳ ಮೇಲೆ ಅದನ್ನ ಹೆಚ್ಚು ಕಾಲ ಅವಳ ಸಂಗಡ ಇಟ್ಟುಕೊಳ್ಳಿಕ್ಕೆ ಸಾಧ್ಯವಾಗದೆ ಅವಳೇನ್ ಮಾಡ್ತಾಳೆ, ನೈಲ್ ನದಿಗೆ ಒಂದು ಪುಟ್ಟಿಯಲ್ಲಿ ಒಂದು ರಾಳವನ್ನ, ಗಟ್ಟಿಯಾದ ರಾಳವನ್ನ ಸುತ್ತಿ ನೈಲ್ ನದಿಗೆ ಬಿಡ್ತಾಳೆ. ಈ ನೈಲ್ ನದಿ ನಮಗೆ ಸೂಚಿಸುವಂಥದ್ದು ಏನೆಂಬುದಾಗಿರುವುದಾದ್ರೆ ಈ ಲೋಕವನ್ನ ಸೂಚಿಸುವಂಥದ್ದಾಗಿದೆ. ಈ ನೈಲ್ ನದಿಯಲ್ಲಿ ಅವಳೊಂದು ಪುಟ್ಟಿಯನ್ನ ಇಟ್ಟು ರಾಳ ಸುತ್ತುತ್ತಾಳೆ. ಆ ರಾಳ ನಮಗೆ ಏನನ್ನ ಸೂಚಿಸ್ತದೆ ಅಂದ್ರೆ ಪ್ರಾರ್ಥನೆಯನ್ನ ಸೂಚಿಸ್ತದೆ.
ಅನಿಸ್ತದೆ. ನಾವು ನಮ್ಮ ಮಕ್ಕಳನ್ನು ಎವ್ರಿ ಟೈಮ್ ನಾವೇ ನಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಅವರು ಹೊರಗೆ ಹೋಗಬೇಕಾಗ್ತದೆ, ವಿದ್ಯಾಭ್ಯಾಸಗಳ ಕುರಿತಾಗಿ ಹೊರಗೆ ಹೋಗ್ತಾರೆ, ಕೆಲಸದ ಕುರಿತಾಗಿ ಹೊರಗೆ ಹೋಗ್ತಾರೆ, ಶಾಲೆಗಳಿಗೆ ಹೋಗ್ತಾರೆ, ಎಕ್ಸಾಮ್ಗಳನ್ನು ಬರೀಲಿಕ್ಕೆ ಬೇರೆ ಒಂದು ಪ್ರದೇಶಗಳಿಗೆ ಹೋಗಬೇಕಾಗ್ತದೆ. ಇಂಥ ಸಮಯಗಳಲ್ಲಿ ನಾವು ಮೋಶೆಯ ತಾಯಿಯ ರೀತಿಯಲ್ಲಿ ಪ್ರಾರ್ಥನೆ ಎಂಬ ರಾಳವನ್ನು ನಾವು ಹಚ್ಚಬೇಕು. ಪ್ರಾರ್ಥನೆ ಎಂಬ ರಾಳವನ್ನು ನಾವು ಹಚ್ಚುವಾಗ ನೈಲ್ ನದಿಯಲ್ಲಿ ಮೋಶೆಯನ್ನ ಆ ನದಿಯಲ್ಲಿ ಬಿಡುವಾಗ ಆ ನದಿಯಲ್ಲಿ ಎಲ್ಲಿಯೂ ಕೂಡ ತಪ್ಪಿಸಿಕೊಳ್ಳದ ಹಾಗೆ ಸೇರಬೇಕಾದ ಸಂರಕ್ಷಣೆಯ ಸ್ಥಳಕ್ಕೆ ಅದು ಸೇರಲ್ಪಡ್ತದೆ. ಹಾಗಾದರೆ ನಾವು ಕೂಡ ನಮ್ಮ ಮಕ್ಕಳನ್ನು ಈ ಪಾಪದ ದುಷ್ಟ ಲೋಕದಲ್ಲಿ ಕಳಿಸಲ್ಪಡುವಾಗ ಪ್ರಾರ್ಥನೆ ಎಂಬ ರಾಳ ನಮ್ಮ ಮಕ್ಕಳ ಸುತ್ತ ಬಹಳ ಅವಶ್ಯವಾಗಿದೆ. ನಾವು ನೋಡುವುದಾದರೆ ನಮ್ಮ ಮಕ್ಕಳ ರಕ್ಷಣೆಗಾಗಿ, ನಮ್ಮ ಮಕ್ಕಳ ಪರಿಶುದ್ಧ ಜೀವಿತಕ್ಕಾಗಿ, ಅವರ ನಿರ್ದೋಷತನವನ್ನು ಯಾವ ದುಷ್ಟನ ಕಾರ್ಯಗಳು, ಸಹವಾಸಗಳು, ಅವ್ರು ನೋಡುವಂತಹ ಫೋನ್ಗಳ ಮೂಲಕವಾಗಿ ಅಥವಾ ಸ್ನೇಹಗಳ ಮೂಲಕವಾಗಿ, ಆ್ಯಪ್ಸ್ಗಳ ಮೂಲಕವಾಗಿ ನಾಶವಾಗದೆ ಬಾರದೆಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಈ ದಿನಗಳಲ್ಲಿ ನೋಡುವುದಾದರೆ ಯವನಸ್ಥರು ಬಹಳ ಬುದ್ಧಿವಂತರಾಗಿದ್ದಾರೆ. ಕೆಲವೊಂದು ಕಾರ್ಯಗಳನ್ನು ತಂದೆ ತಾಯಿಗಳಿಗೆ ಗೊತ್ತಾಗೋದಿಲ್ಲ ಎಂಬುದಾಗಿ ನೆನೆಸಿಕೊಂಡು ಬೇಡವಾದ ಪಾಪದ ಕಾರ್ಯಗಳನ್ನು ಮಾಡುತ್ತಾ ನಂತರ ಜೀವಿತದಲ್ಲಿರುವಂತಹ ಸಮಯವನ್ನು, ಒಳ್ಳೆಯ ಕಾರ್ಯಗಳನ್ನು ನಷ್ಟಪಡಿಸಿಕೊಳ್ಳುವವರಾಗಿದ್ದಾರೆ. ಆದ ಕಾರಣ ನಾವು ಎಚ್ಚರವಾಗಿದ್ದು ನಮ್ಮ ಮಕ್ಕಳ ಸಹವಾಸಕ್ಕಾಗಿ, ಅವ್ರು ಹೋಗುವ ಸ್ನೇಹಕ್ಕಾಗಿ, ಅವ್ರು ಹೋಗುವಂತಹ ಶಾಲೆ ಕಾಲೇಜುಗಳನ್ನು ನೆನೆಸಿಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ಅವ್ರು ಯೂಸ್ ಮಾಡುವಂಥ ಫೋನ್ ಹಾಗೂ ಫೋನ್ ಆ್ಯಪ್ಗಳನ್ನು ಅವರು ಯಾವುದೇ ದುರುಪಯೋಗ ಪಡಿಸಿಕೊಳ್ಳದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಕರ್ತನು ಖಂಡಿತವಾಗಿಯೂ ಕಾರ್ಯ ಮಾಡುವವನಾಗಿದ್ದಾನೆ. ಅಪೊಸ್ತಲನಾದ ಪೌಲನು ಫಿಲಿಪಿಯ ಸಭೆಗಾಗಿ ಹೀಗೆ ಬರಿತಾ ಇದ್ದಾನೆ. ಫಿಲಿಪಿಯ ಸಭೆನ ನೆನೆಸಿಕೊಂಡು ಹೀಗೆ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಫಿಲಿಪಿಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಡುವುದನ್ನು ನಾವು ಕಾಣಲ್ಪಡ್ತೇವೆ. ನಾನು ದೇವರನ್ನ ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುದೆಂದು ನೀವು ವಿವೇಚಿಸುವವರಾಗಬೇಕೆಂತಲೂ ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನ್ನತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ. ಅಪೊಸ್ತಲನಾದ ಪೌಲನು ಫಿಲಿಪಿಯ ಸಭೆಗೆ ಪತ್ರಿಕೆಯನ್ನು ಬರುವಾಗ ಆ ಫಿಲಿಪಿಯ ಸಭೆದವರಿಗೋಸ್ಕರವಾಗಿ ನಾನು ಈ ರೀತಿಯಾಗಿ ನಿಮಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ತಿಳಿಯಪಡಿಸ್ತೇನೆ. ಹಾಗಾದರೆ ಈ ವಾಕ್ಯವನ್ನು ಹಿಡಿದು ನಮ್ಮ ಮಕ್ಕಳಿಗೋಸ್ಕರವಾಗಿ ನಾವು ಇದನ್ನ ಅರಿಕೆ ಮಾಡಿ ಪ್ರಾರ್ಥನೆ ಮಾಡಬೇಕು. ಏನೆಂಬುದಾಗಿ ನೋಡುವುದಾದರೆ ನಮ್ಮ ಮಕ್ಕಳು ಕರ್ತನ ಪ್ರೀತಿಯಲ್ಲಿ ಹೆಚ್ಚುತ್ತಾ ಬೆಳಿಬೇಕು. ಕರ್ತನ ಪ್ರೀತಿಯಲ್ಲಿ ಹೆಚ್ಚಬೇಕು. ಲೌಕಿಕವಾದ ಪ್ರೀತಿ, ಪ್ರೇಮ ಎಂಬ ಆಡಂಬರದಲ್ಲಿ ನಮ್ಮ ಮಕ್ಕಳು ಹೋಗಬಾರದಂದ್ರೆ ಮೊದಲು ಅವರು ಕರ್ತನ ಪ್ರೀತಿಯಲ್ಲಿ ಹೆಚ್ಚಬೇಕು. ಕರ್ತನ ಪ್ರೀತಿಯಲ್ಲಿ ಯಾವ ಮಗನು ಮಗಳು ಹೆಚ್ಚು ಜ್ಞಾನವನ್ನು ಹೊಂದಿ ಅದರಲ್ಲಿ ಅವರ ಜೀವಿತವನ್ನು ಒಪ್ಪಿಸಿಕೊಡ್ತಾರೋ ಅವರು ಎಂದಿಗೂ ಕೂಡ ಲೋಕದ ಕಾರ್ಯಗಳಿಗೆ ಅವರು ಹೋಗೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ದೇವರ ಧರ್ಮೋಪದೇಶವು ಯಾರ ಮನಸ್ಸಲ್ಲಿರ್ತಾರೋ ಅಂಥ ಹೃದಯ ಜಾರುವುದಿಲ್ಲ. ಯೋಸೇಫನ ಹೃದಯದಲ್ಲಿತ್ತು, ದಾನಿಯೇಲನ ಹೃದಯದಲ್ಲಿತ್ತು, ಅದಕ್ಕೆ ಅವರ ಹೃದಯಗಳು ಜಾರಲಿಲ್ಲ. ನಿಮ್ಮ ಮಕ್ಕಳ ಹೃದಯಗಳು ಜಾರಬಾರದು. ಯೋಸೇಫನು ಯವನಸ್ಥನೇ, ದಾನಿಯೇಲನು ಯವನಸ್ಥನೇ. ಅವರಿಬ್ಬರ ಹೃದಯ ಜಾರದೆ ಇರೋದಕ್ಕೆ ಕಾರಣ ಏನೆಂಬುದಾಗಿ ನೋಡುವುದಾದ್ರೆ ದೇವರ ಮೇಲಿದ್ದಂಥ ಪ್ರೀತಿ ಅವರನ್ನ ಪಾಪದಿಂದ ದೂರಪಡಿಸಿತು. ಹಾಗಾದರೆ ನಮ್ಮ ಮಕ್ಕಳು ಚಿಕ್ಕ ವಯಸ್ಸಿನಿಂದ ಕರ್ತನ ಪ್ರೀತಿಯಲ್ಲಿ ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿದವರಾಗಬೇಕೆಂಬುದಾಗಿ ನಾವು ಪ್ರಾರ್ಥಿಸೋಣ. ಪೂರ್ಣ ಜ್ಞಾನ ವಿವೇಕಗಳು ಈ ದಿವಸದಲ್ಲಿ ಇಲ್ಲದೇ ಇದ್ರೆ ಹೊರಗೆ ನಮ್ಮ ಮಕ್ಕಳು ಹೋಗುವಾಗ ದುಷ್ಟನಾದವನು ಮೋಸಪಡಿಸ್ತಾನೆ, ವಂಚನೆಗೊಳಪಡಿಸ್ತಾನೆ. ವಂಚನೆಗಳಿಗೆ ಒಳಗಾಗಬಾರ್ದಂದ್ರೆ ಕ್ರಿಸ್ತನ ಪ್ರೀತಿಯಲ್ಲಿ ಹೆಚ್ಚಿ ಪೂರ್ಣ ಜ್ಞಾನ ವಿವೇಕಗಳಿಂದ ತುಂಬಲ್ಪಟ್ಟವರಾಗಿರಬೇಕು ನಮ್ಮ ಮಕ್ಕಳು. ಮತ್ತೆ ನಾವು ನೋಡ್ತೇವೆ, ಉತ್ತಮ ಕಾರ್ಯಗಳು ಯಾವುದೆಂದು ವಿವೇಚಿಸುವವರಾಗಬೇಕು. ದೇವರ ಸಮ್ಮುಖದಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಪ್ರಾರ್ಥನೆ ಮಾಡಿ ನಮ್ಮ ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಎಂಬ ವಿವೇಚನೆ ಕರ್ತನಿಂದ ದೊರೆಯಲ್ಪಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧಾತ್ಮನು ಈ ವಿವೇಚಿಸುವಂಥ ಆತ್ಮವನ್ನು ಕೊಡುವವನಾಗಿದ್ದಾನೆ. ವಿವೇಚಿಸುವ ಆತ್ಮವು ನಮ್ಮ ಮಕ್ಕಳು ಹೊಂದಿಕೊಳ್ಳುವಾಗ ಯಾವುದು ಸರಿ, ಕೆಲವೊಮ್ಮೆ ಬರುವಂತಹ ಪಾಪದ ಶೋಧನೆಗಳಾಗಿರಬಹುದು, ಕೆಲವೊಮ್ಮೆ ಬರುವಂಥ ಮಾತುಗಳಾಗಿರಬಹುದು,
ಪಾಪಕ್ಕೆ ಪ್ರೇರೇಪಿಸುವಂತಹ ನಯವಾದ ರಮಣೀಯವಾದ ಮಾತುಗಳು, ಯಾವುದು ಸರಿ ಯಾವುದು ತಪ್ಪು ಎಂಬ ವಿವೇಚಿಸುವಂತಹ, ಪಾಪ ಯಾವುದು ಸರಿ ಯಾವುದು, ಕರ್ತನಿಗೆ ಯಾವ ಒಳಪಟ್ಟು ಜೀವಿಸಬೇಕು, ಇದನ್ನೆಲ್ಲ ತಿಳಿದುಕೊಳ್ಬೇಕಂದ್ರೆ ವಿವೇಚಿಸುವಂತ ಒಂದು ಆತ್ಮನ ಅವಶ್ಯಕತೆ ಇದೆ. ಈ ವಿವೇಚನೆ ಉಳ್ಳವರಾಗಿ ಮಕ್ಕಳು ಜೀವಿಸ್ಲಿಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಮಕ್ಕಳಲ್ಲಿ ಒಂದು ವಿವೇಚನೆ ಉಂಟಾಗಬೇಕು, ಸರಿ ಯಾವುದು ತಪ್ಪು ಯಾವುದು ಎಂಬುದಾಗಿ ತಿಳಿದುಕೊಂಡು ಕರ್ತನಿಗೆ ಜೀವಿಸ್ಲಿಕ್ಕಾಗಿ. ನಂತರ ನಾವು ನೋಡುವುದಾದರೆ, ಕ್ರಿಸ್ತನು ಬರುವ ದಿನದಲ್ಲಿ ಸರಳರಾಗಿ ನಿರ್ಮಲರಾಗಿ, ತಗ್ಗಿಸಲ್ಪಟ್ಟವರಾಗಿ ಸರಳರಾಗಿ ಮತ್ತು ನಿರ್ಮಲರಾಗಿ. ಈ ದಿನಗಳಲ್ಲಿ ಯವನಸ್ಥರನ್ನ ನೋಡುವಾಗ ಅವರಿಗೆ ವಿದ್ಯಾಭ್ಯಾಸ ಇರ್ತದೆ ಎಂಬುದಾಗಿ ಬಹಳ ಅಹಂಕಾರದಲ್ಲಿ, ಸರಳತೆ ಇರೋದಿಲ್ಲ, ಗೌರವಿಸುವುದಿಲ್ಲ, ಹಿರಿಯರನ್ನು ನೋಡುವಾಗ ಗೌರವ ಕೊಡುವುದಿಲ್ಲ, ಒಂದು ನಿರ್ಮಲತೆ ಇರೋದಿಲ್ಲ. ಈ ಸರಳತೆ ನಿರ್ಮಲತೆ ನಮ್ಮ ಮಕ್ಕಳು ಎಷ್ಟೇ ಓದಿದ್ರು, ಎಷ್ಟೇ ಜ್ಞಾನವಂತರಾದರೂ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಮಕ್ಕಳು ದೇವರ ಸಮ್ಮುಖದಲ್ಲಿ ಸರಳರಾಗಿ ನಿರ್ಮಲರಾಗಿ ಜೀವಿಸ್ಲಿಕ್ಕೋಸ್ಕರವಾಗಿ. ನಂತರ ನಾವು ನೋಡುವುದಾದರೆ, ಸುನ್ನತಿ ಎಂಬ ಫಲದಿಂದ ತುಂಬುವವರಾಗಬೇಕು. ದೇವರ ಫಲದಿಂದ, ಕ್ರಿಸ್ತ ಯೇಸುವಿನ ಫಲದಿಂದ ತುಂಬಲ್ಪಡುವವರಾಗ್ಲಿಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಹೀಗೆ ನಾವು ಪ್ರಾರ್ಥನೆ ಮಾಡುವಾಗ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸುವವನಾಗಿದ್ದಾನೆ. ನಾವು ನೋಡುವುದಾದರೆ, ಯೋಬನೆಂಬ ಭಕ್ತನು ಪ್ರತಿದಿನ ಮುಂಜಾನೆ ಸಮಯದಲ್ಲಿ ತನ್ನ ಮಕ್ಕಳ ಕ್ರಮಾನುಸಾರವಾಗಿ ದೇವರಿಗೆ ಯಜ್ಞವನ್ನು ಸಮರ್ಪಿಸ್ತಾ ಇದ್ದನು. ಈ ಯಜ್ಞ ಧೂಪ ಯಾವುದಕ್ಕೆ ಸಮವಾಗಿದೆ ಅಂದರೆ ಪ್ರಾರ್ಥನೆಗೆ ಸಮವಾಗಿದೆ. ತನ್ನ ಮಕ್ಕಳ ಒಂದು ಕ್ರಮಾನುಸಾರವಾಗಿ ಪ್ರತಿದಿನ ತಪ್ಪದೆ ಮಾಡುತ್ತಾ ಇದ್ದನು. ಪ್ರತಿದಿನ ಯಾಕೆ ಮಾಡ್ತಾ ಇದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಯೋಬನ ಪುಸ್ತಕ 1ನೇ ಅಧ್ಯಾಯ ವಚನವನ್ನು ಓದಿಕೊಳ್ಳೋಣ. ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನ ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಸಮರ್ಪಿಸುತ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದನು. ಕ್ರಮವಾಗಿ ಯೋಬನು ಏನನ್ನ ಮಾಡ್ತಾ ಇದ್ದಾನೆ? ತನ್ನ ಮಕ್ಕಳಲ್ಲಿರುವಂಥ ಪಾಪವನ್ನ ದೇವರ ಸಮ್ಮುಖದಲ್ಲಿ ಅವನು ಅರಿಕೆ ಮಾಡ್ತಾ ಇದ್ದನು. ಅವನು ತನ್ನ ಮಕ್ಕಳಿಗಾಗಿ ಅವನ ಮಕ್ಕಳ ಕ್ರಮಾನುಸಾರವಾಗಿ ಯಜ್ಞವನ್ನ, ದೇವರಿಗೆ ಹೋಮವನ್ನ ಸಮರ್ಪಿಸಿ ದೇವರ ಸಮ್ಮುಖದಲ್ಲಿ ಅವರನ್ನ ಕರೆಸಿ ಶುದ್ಧೀಕರಣ ಮಾಡ್ತಾ ಇದ್ದನು. ನಾವು ನಮ್ಮ ಮಕ್ಕಳನ್ನ ಶುದ್ಧೀಕರಣ ಯಾವುದರಿಂದ ಮಾಡಲಿಕ್ಕೆ ಸಾಧ್ಯವಾಗ್ತದೆ? ಯೋಬನು ತನ್ನ ಮಕ್ಕಳನ್ನ ಶುದ್ಧೀಕರಿಸ್ತಾ ಇದ್ದಾನೆ. ಯೋಬನು ತನ್ನ ಮಕ್ಕಳನ್ನ ಶುದ್ಧೀಕರಿಸಿದಂತೆ ನಾವು ನಮ್ಮ ಮಕ್ಕಳನ್ನ ಶುದ್ಧೀಕರಿಸ್ಬೋದು. ಯಾವುದರಿಂದ ಅಂದರೆ ದೇವರ ವಾಕ್ಯದಿಂದ. ಅದಕ್ಕೆ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತದೆ. ಕೀರ್ತನೆ 119ರಲ್ಲಿ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧೀಪಡಿಸಿಕೊಳ್ಳುವುದು ಯಾತದರಿಂದ? ನಿನ್ನ ವಾಕ್ಯಗಳನ್ನು ಗಮನಿಸಿ ನಡೆಯುವುದರಿಂದಲೇ. ಹಾಗಾದರೆ ಒಂದು ಯವನಸ್ಥನಲ್ಲಿ, ಒಂದು ಮಕ್ಕಳಲ್ಲಿ, ಒಂದು ಪ್ರಾಯಸ್ಥರಲ್ಲಿ, ಎಲ್ಲರಲ್ಲಿಯೂ ಒಂದು ಶುದ್ಧೀಕರಣ ತರಲಿಕ್ಕೆ ಇರುವಂಥದ್ದು ಶಕ್ತಿ ವಾಕ್ಯಕ್ಕಾಗಿದೆ. ನಮ್ಮ ಮಕ್ಕಳನ್ನು ಪ್ರತಿದಿನ ವಾಕ್ಯಗಳನ್ನು ಹೇಳಿಕೊಟ್ಟು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಅವರ ಜೀವಿತದಲ್ಲಿ ಯಾವ ಪಾಪದ ಕಾರ್ಯಗಳು, ಪಾಪದ ಆಳ್ವಿಕೆಗಳು, ಅವರ ಕ್ಯಾರೆಕ್ಟರ್, ಅವರ ಸ್ವಭಾವಗಳು ದೇವರ ಸಮ್ಮುಖದಲ್ಲಿ ಮೆಚ್ಚುಗೆ ಆಗಿರಲಿಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆನ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ನಂತರ ನೋಡುವುದಾದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಹೇಳುವ ಪ್ರಕಾರ, ಇಹಲೋಕದ ನಡವಳಿಕೆ ನಮ್ಮ ಮಕ್ಕಳಲ್ಲಿ ಇರದಂತೆ ನಾವು ಪ್ರಾರ್ಥನೆ ಮಾಡಬೇಕು. ಇಹಲೋಕದ ನಡವಳಿಕೆಯು ಏನಾಗಿದೆ ಅಂದರೆ ಅದು ಬೇಡವಾದ, ಕೆಟ್ಟು ಹೋಗುವಂತಹ ಸ್ವಭಾವಗಳಾಗಿದೆ. ಅದರಿಂದ ಯಾವುದೇ ವಿಧವಾದಂತಹ ಒಳ್ಳೆಯ ಕಾರ್ಯಗಳನ್ನ, ಆಶೀರ್ವಾದವನ್ನು ಮಕ್ಕಳು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ದೇವರ ಸಮ್ಮುಖದಲ್ಲಿ ನಮ್ಮ ಮಕ್ಕಳು ಈ ಲೋಕದ ನಡವಳಿಕೆನ, ಯಾಕೆಂದರೆ ಹೆಚ್ಚು ಸಮಯ ಅವರು ಹೊರಗೆ ಇರ್ತಾರೆ, ಕಾಲೇಜುಗಳಲ್ಲಿ, ಕೆಲಸದ ಸ್ಥಳಗಳಲ್ಲಿ, ಹೊರಗಿನ ಒಂದು ಸ್ಥಳಗಳಲ್ಲಿ ಇರುವಾಗ ನಮ್ಮ ಮಕ್ಕಳು ಇಹಲೋಕದ ನಡವಳಿಕೆನ ಅನುಸರಿಸದೆ ಕರ್ತನಲ್ಲಿ ಭಯಪಟ್ಟವರಾಗಿ, ಕರ್ತನಿಗೆ ಒಳಪಟ್ಟವರಾಗಿ ಜೀವಿಸ್ಲಿಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ವಾಕ್ಯ ಓದಿಕೊಳ್ಳೋಣ. ರೋಮಾಪುರದವರೆಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದುದು, ಅಂದರೆ
ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಹಾಗಾದರೆ ನಮ್ಮ ಮಕ್ಕಳು ದೇವರ ಸಮ್ಮುಖದಲ್ಲಿ ಒಳ್ಳೆಯ ರೀತಿಯಲ್ಲಿ ಫಲ ಕೊಡಬೇಕಂದ್ರೆ ನಾವು ಇಹಲೋಕದ ನಡವಳಿಕೆ ನಮ್ಮ ಮಕ್ಕಳಲ್ಲಿ ಹುಟ್ಟಬಾರದು, ಅದನ್ನು ಅನುಸರಿಸಬಾರದೆಂದು ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಅದರಲ್ಲಿ ನಾವು ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಬೇಕು. ಮತ್ತೆ ನಾವು ಪ್ರಾರ್ಥನೆ ಮಾಡಬೇಕು, ನಮ್ಮ ಮಕ್ಕಳು ಏಸಪ್ಪ ಪರಲೋಕ ಭಾವದವರಾಗಬೇಕು. ಆಗ ಮಾತ್ರವೇ ದೇವರ ಚಿತ್ತ ಯಾವುದು, ದೇವರಿಗೆ ಯಾವುದು ಇಷ್ಟ, ಯಾವುದು ಮೆಚ್ಚುಗೆ ಆದದ್ದು, ಯಾವುದು ದೋಷವಿಲ್ಲದೆ ಇರುವಂಥದ್ದೆಂಬುದಾಗಿ ತಿಳಿದುಕೊಂಡು ಕರ್ತನಿಗಾಗಿ ಹೆಚ್ಚಾಗಿ ಫಲ ಕೊಡಲಿಕ್ಕೆ ಅದು ಸಾಧ್ಯವಾಗುವಂಥದ್ದಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲ ಆದರೂ ಉಪವಾಸವಿದ್ದು ನಿಮ್ಮ ಮಕ್ಕಳ ಈ ಎಲ್ಲ ಗುಣಗಳನ್ನು ನೆನೆಸಿ ರಕ್ಷಣೆಗಾಗಿ, ಅವರ ಪರಿಶುದ್ಧತೆಗಾಗಿ, ಅವರು ನಿರ್ದೋಷಿಗಳಾಗ್ಲಿಕ್ಕಾಗಿ, ಕ್ರಿಸ್ತನ ಪ್ರೀತಿಯಲ್ಲಿ ಹೆಚ್ಚಾಗ್ಲಿಕ್ಕಾಗಿ, ಪರಿಶುದ್ಧರು ನಿರ್ದೋಷಿಗಳಾಗಿ ನಡ್ಕೊಳ್ಳಿಕ್ಕೆ, ನಂತರ ಕರ್ತನ ಬರುವಿಕೆಯಲ್ಲಿ ಸರಳರಾಗಿ ಹಾಗೂ ವಿವೇಚನೆ ಉಳ್ಳವರಾಗಿ, ಯಾವುದು ಸರಿ ಯಾವುದು ತಪ್ಪು ಎಂಬ ವಿವೇಚನೆ ಉಳ್ಳವರಾಗಿ ನಮ್ಮ ಮಕ್ಕಳು ಜೀವಿಸಲಿಕ್ಕಾಗಿ ಆ ಪರಿಶುದ್ಧಾತ್ಮನ ವಿವೇಚನೆಗಾಗಿ ನಾವು ಪ್ರಾರ್ಥಿಸೋಣ. ನಂತರ ನಾವು ಪ್ರಾರ್ಥನೆ ಮಾಡಬೇಕು, ನಮ್ಮ ಮಕ್ಕಳಲ್ಲಿ ಪರಿಶುದ್ಧಾತ್ಮನ ಅಭಿಷೇಕ ಇರಬೇಕು. ಪರಿಶುದ್ಧ ಆತ್ಮನ ಅಭಿಷೇಕ ಯಾರಲ್ಲಿ ಇರ್ತದೋ, ಪರಿಶುದ್ಧಾತ್ಮನಿಂದ ಯಾರು ತುಂಬಲ್ಪಡ್ತಾರೋ ನಮ್ಮ ಮಕ್ಕಳು ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕು. ನಾವು ಕೇಳ್ಕೊಳ್ತೇವೆ ವಿದ್ಯಾಭ್ಯಾಸದಲ್ಲಿ ನಮ್ಮ ಮಕ್ಕಳ ಜೋಬು ಹಣದಿಂದ ತುಂಬಲ್ಪಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಎಂದಾದರೂ ಪರಿಶುದ್ಧಾತ್ಮನಿಂದ ನನ್ನ ಮಗನು ನನ್ನ ಮಗಳು ತುಂಬಲ್ಪಡಬೇಕು. ಅದು ಚಿಕ್ಕ ಮಗು ಆಗಿದ್ರೂ ಪರವಾಗಿಲ್ಲ. ನಾವು ಅದಕ್ಕೆ ಎರೆಮೇನನ್ನ ದೇವರು ಕರೆಯುವಾಗ ಎರೆಮೇನ ಹೇಳ್ತಾನೆ, ನಾನು ಬಾಲಕನು ಎಂಬುದಾಗಿ. ಹಾಗೆ ದೇವರು ಹೇಳ್ತಾರೆ, ಬಾಲಕನನ್ನ ಬೇಡ, ನನ್ನ ಮಾತುಗಳನ್ನ ನಿನ್ನ ಬಾಯಲ್ಲಿಟ್ಟಿದ್ದೇನೆ. ಯಾರ ಬಾಯಲ್ಲಿ ದೇವರ ಮಾತಿರ್ತದೋ ಅವರ ಜೀವಿತದಲ್ಲಿ ಬದಲಾವಣೆ ಖಂಡಿತವಾಗಿಯೂ ಆಗ್ತದೆ. ಆದ ಕಾರಣ ನಿಮ್ಮ ಜೀವಿತದಲ್ಲಿ ನಿಮ್ಮ ಪರಿಶುದ್ಧಾತ್ಮನ ಅಭಿಷೇಕದಿಂದ ನಮ್ಮ ಮಕ್ಕಳು ತುಂಬಲ್ಪಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿರಿ. ಪರಿಶುದ್ಧಾತ್ಮನ ಅಭಿಷೇಕದಿಂದ ನಿಮ್ಮ ಮಕ್ಕಳು ತುಂಬಲ್ಪಡುವಾಗ, ಆತ್ಮನಿಂದ ನಡೆಸಿಕೊಳ್ಳುವಾಗ, ತುಂಬಲ್ಪಡುವುದೆಂಬುದಾಗಿ ನೋಡುವುದಾದರೆ ಆತ್ಮನಿಂದ ನಡೆಸಿಕೊಳ್ಳುವುದು. ಯಾರ್ಯಾರು ಆತ್ಮನಿಂದ ನಡೆಸಿಕೊಳ್ತಾರೋ ಅವರು ಮಾತ್ರ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ. ಹಾಗಾದರೆ ನಿಮ್ಮ ಮಕ್ಕಳು ದೇವರ ಮಕ್ಕಳಾಗಿ ದೇವರಿಗೆ ಒಳ್ಳೆ ಫಲವನ್ನು ಕೊಡಬೇಕಂದ್ರೆ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಪರಿಶುದ್ಧಾತ್ಮನಿಂದ ನಡೆಸಿಕೊಳ್ಳುವರಾಗಬೇಕು. ಪರಿಶುದ್ಧಾತ್ಮನಿಂದ ನಡೆಸಿಕೊಳ್ಳುವಾಗ ಮಾತ್ರವೇ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ. ನಂತರ ಪಾಪದ ಜೀವಿತದಿಂದ ಜಯ ಹೊಂದಲಿಕ್ಕೆ ಪರಿಶುದ್ಧಾತ್ಮನಿಂದ ಮಾತ್ರ ಸಾಧ್ಯವಾಗಿದೆ. ಪರಿಶುದ್ಧಾತ್ಮನ ಸಹಾಯ ನಮಗಿರುವಾಗ, ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ದೇಹದ ದುರಭ್ಯಾಸಗಳನ್ನ ಅಥವಾ ಶರೀರಕ್ಕೆ ಸಂಬಂಧಪಟ್ಟ ಪಾಪಗಳನ್ನ ಪರಿಶುದ್ಧಾತ್ಮನಿಂದ, ಪವಿತ್ರಾತ್ಮನಿಂದ ನಾಶ ಮಾಡುವುದಾದರೆ ನಾವು ಅದರಿಂದ ಬಿಡುಗಡೆನ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಆಗ ನೀವು ಬದುಕಿರುವಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಾಗಾದರೆ ನಿಮ್ಮ ಮಕ್ಕಳ ಜೀವಿತದಲ್ಲಿ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರಾಗಿ ಜೀವಿಸಲಿಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಅವರ ಭವಿಷ್ಯದಲ್ಲಿ ಅವರು ಚೆನ್ನಾಗಿರಬೇಕೆಂಬುದಾಗಿ ನಾವು ಆಸ್ತಿ ಹಣ ಮಾಡುವುದೆಲ್ಲ ಹೌದು, ಆದರೆ ಎಲ್ಲದಕ್ಕಿಂತ ಹೆಚ್ಚು ಪ್ರಾರ್ಥನೆಯಲ್ಲಿ ಈ ವಿಷಯಗಳನ್ನು ನೆನೆಸಿ ಪ್ರತಿಯೊಂದು ವಿಷಯ, ಅವರು ಹೋಗುವ ಸ್ನೇಹ, ಅವರು ಮಾಡುವಂಥ ಕಾರ್ಯ, ಅವರು ಯೂಸ್ ಮಾಡುವಂಥ ಫೋನ್ಗಳಾಗಿರ್ಬೋದು, ಆ್ಯಪ್ಗಳಾಗಿರ್ಬೋದು, ನೋಡುವ ಕಾರ್ಯಗಳಾಗಿರ್ಬೋದು, ಕೇಳುವ ವಿಷಯಗಳಾಗಿರ್ಬೋದು, ಯಾವುದು ಕೂಡ ಕರ್ತನ ಪ್ರೀತಿಯಿಂದ ದೂರಪಡಿಸದ ಹಾಗೆ ದೇವರ ಭಯಭಕ್ತಿಯಲ್ಲಿ ಬೆಳೆಯಲ್ಪಡುವ ಹಾಗೆ ನೀವು ಪ್ರಾರ್ಥನೆ ಮಾಡಿರಿ. ಕರ್ತನು ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ನಡೆಸುವವನಾಗಿದ್ದಾನೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಒಳ್ಳೆಯ ವಾಕ್ಯದ ಮೂಲಕ ದೇವರೇ ನಮಗೆ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಈ ವಿಡಿಯೋ ನೋಡುತ್ತಿರುವಂಥ ಸಹೋದರ ಸಹೋದರಿಗೆ ಈ ವಾಕ್ಯದ ಮೂಲಕವಾಗಿ ಅನೇಕ ವಿಷಯಗಳನ್ನು ನೀವು ತಿಳಿಸಿಕೊಟ್ಟವರ ಹೃದಯದಲ್ಲಿ ನೀವು ಕಾರ್ಯ ಮಾಡಿ ದೇವರೇ, ತಂದೆ ತಾಯಿಗಳಾದಂಥವರು ಪರಿಶುದ್ಧಾತ್ಮನೆ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡು. ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆಯಿಂದ ಬಲದಿಂದ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ. ಆಮೇನ್ ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.